ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಂತ ಹೇಳ್ತೀವಿ ನಾವು. ಹೌದಾ? ಈ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದ ವಿಷಯ ಅಂತ ಹೇಳ್ತೀವಿ ನಾವು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ನಾವು. ಹೌದಾ? ಕೆಲವೊಂದು ವಿಷಯಗಳನ್ನ ನಾವು ನೆನಪಿಟ್ಕೋಬೇಕಂದ್ರ ನಾವು ಏನ್ ಮಾಡ್ಬೇಕಾಗ್ತೈತಂದ್ರ ಊಹೆ ಅಥವಾ ಕಲ್ಪನೆ ಮಾಡುವುದ ಮುಖಾಂತರ ನಾವು ನೆನಪಿನಲ್ಲಿ ಇಟ್ಕೋಬಹುದು. ಇವಾಗ ನಾವು ಉದಾಹರಣೆಗೆ ಯಾವ ರೀತಿ ಊಹೆ ಮಾಡಿ ಅಥವಾ ಯಾವ ರೀತಿ ಕಲ್ಪನೆ ಮಾಡಿ ನಾವು ಇಟ್ಕೋಬಹುದು ಅಂತ ಹೇಳಿ ನಾ ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಇವಾಗ ನಾವು ಯಾವ ವಿಷಯ ಅಂದ್ರ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಬಗ್ಗೆ ಚರ್ಚೆ ಮಾಡಾಕತ್ತೀವಿ ಅಂದ್ಮೇಲೆ ಯಾವ ರೀತಿ ಊಹೆ ಮತ್ತು ಕಲ್ಪನೆ ಮಾಡಿ ನಾವು ನೆನಪಿನಲ್ಲಿ ಇಟ್ಕೋಬಹುದಂತ ನೋಡ್ರಿ. ಸೊ ಇವಾಗ ನೋಡ್ರಿ, ನಾನೇ ಎಕ್ಸಾಂಪಲ್ ಯಾವ ರೀತಿ ಕಲ್ಪನೆ ಮಾಡ್ಕೊಂಡ ನೆನಪಿನಲ್ಲಿ ಇಟ್ಕೋತೀನಿ ನೋಡ್ರಿ. ಇವಾಗ ನೋಡ್ರಿ, ಇವಾಗ ನನಗೆ ಕೆಲಸ ಇಲ್ಲ ಅಂತ ಸಂದರ್ಭದಲ್ಲಿ ನಾ ಏನ್ ಮಾಡ್ತೀನಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಏನ್ ಮಾಡ್ತೀನಿ ಅಂದ್ರ ಕೆಲಸ ಹುಡ್ಕಾಕ್ ಹೋಗ್ತೀನಿ ನಾನು. ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂತ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿರುವಂತ ಅಧಿಕಾರಿ ಒಬ್ರು ಏನಾಗ್ತಾರಂದ್ರ ನನಗ್ ಭೇಟಿ ಆಗ್ತಾರು. ಅಂದ್ರ ನಾ ಅಲ್ಲಿ ಹೋಗಿರ್ತೀನಿ. ಅಂತ ಸಂದರ್ಭದಲ್ಲಿ ನಾ ಅವ್ರಿಗೆ ಭೇಟಿ ಆಗ್ತೀನಿ. ಅಂತ ಸಂದರ್ಭದಲ್ಲಿ ಅವ್ರು ನನಗೆ ಏನಂತಾರಂದ್ರ ನಾ ಅವ್ರಿಗೆ ಕೇಳ್ತೀನಿ ಏನಂತ ಹೇಳಿ, ಸರ್ ಕೆಲಸ ಬೇಕಾಗಿತ್ತಂತ ಹೇಳಿ. ಅಂತ ಸಂದರ್ಭದಲ್ಲಿ ಅವ್ರು ನನಗೆ ಏನಂತಾರು, ಐತಿ ಕೆಲಸ ಐತಿ ಅಂತ ಹೇಳ್ತಾರು. ಆಯ್ತಂದ್ಮೇಲೆ ಸರ್ ಸಂಬಳ ಏನಂತ ಕೇಳ್ತೀನ, ಅಂದ್ರ ಸ್ಯಾಲ್ರಿ ಎಷ್ಟೈತ್ರಿ ಅಂತ ಕೇಳ್ತೀನ. ಅಂತ ಸಂದರ್ಭದಲ್ಲಿ ಅವ್ರು ಒಂದ್ ಮಾತು ಏನ್ ಹೇಳ್ತಾರಂದ್ರ, ಬ್ರೋ ಜೇಬಿನ ಚಿಂತೆ ಬಿಡು, ಅಂದ್ರ ಬ್ರೋ ಜೇಬ್ ಚಿಂತೆ ಬಿಟ್ಟು ಬದುಕು ಸವಿರೋ ಅಂತಾನ. ಏನಂತಾನು, ಬ್ರೋ ಜೇಬ್ ಚಿಂತೆ ಬಿಟ್ಟು ಬದುಕು ಸವಿರೋ ಅಂತಾನು. ಹೌದಾ? ಏನಂದವ ನನಗ, ಬ್ರೋ ಜೇಬ್ ಚಿಂತೆ ಬಿಟ್ಟು ಬದುಕು ಸವಿರೋ ಅಂತಂದವ. ಹೌದಾ? ಈ ಮಾತನ್ನ ನನಗೆ ಯಾರಂದ್ರೆ ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಇರುವ ಅಧಿಕಾರಿಗಳು ನನಗೆ ಏನಂದ್ರಪ್ಪ ಅಂದ್ರ, ಬ್ರೋ ಜೇಬ್ ಚಿಂತೆ ಬಿಟ್ಟು ನೀ ಏನ್ ಮಾಡ್ಬೇಕಂದ್ರ ಬದುಕು ಸವಿರೋ ಅಂತ ಹೇಳ್ತಾನು. ಇವಾಗ ನೋಡ್ರಿ, ನಾವು ಸುಲಭವಾಗಿ ಭಾರತದಲ್ಲಿ ಕಂಡು ಬರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಇದು ಒಂದೇ ನಮಗೇನಾದ್ರೂ ನೆನಪಿತ್ತಂದ್ರ ನಾವು ಎಲ್ಲಾ ಕೈಗಾರಿಕೆಗಳು ನಮಗೇನಾಗಿರ್ತೈತಂದ್ರ ನೆನಪಿನಲ್ಲಿ ಇಟ್ಕೊಳಾಕ ಸಹಾಯ ಆಗ್ತೈತೆ ಅಂತ ಹೇಳ್ತೀವಿ. ನೋಡ್ರಿ ಒಂದೊಂದನ್ನ ನೋಡ್ರಿ. ಒಂದೇದ್ ಬೋ ಅಂದ್ರ ಬೋಕಾರೋ ಅಂತ ಹೇಳ್ತೀವಿ ನಾವು. ಏನು? ಬೋಕಾರೋ. ಯಾವ್ದ? ಬೋಕಾರೋ ಅಂತ ಹೇಳ್ತೀವಿ ನಾವು. ಒಂದೇದೇನಪ್ಪಾ ಅಂದ್ರ ಬೋಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ ನಾವು. ಎರಡನೇದ್ದು ಬೋ ಆಯ್ತ. ಜೆ ಅಂದ್ರ ಜೇಮ್ಶೇಡ್ಪುರ್. ಯಾವ್ದ? ಜೇಮ್ಶೇಡ್ಪುರ್ ಅಂತ ಹೇಳ್ತೀವಿ ನಾವು. ಜೇಮ್ಶೇಡ್ಪುರ್. ಹೌದಾ? ನೆಕ್ಸ್ಟ್ ಬ ಅಂದ್ರ ಮೂರನೇದ್ದು. ಯಾವ್ದ? ಬ ಅಂದ್ರ ಮೂರನೇದು ಯಾವ್ದು? ಬ ಅಂದ್ರೆ ಏನಂದ್ರ ಭದ್ರಾವತಿ. ಯಾವ್ದ? ಭದ್ರಾವತಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇದು ಚಿಂತೆ ಏನಪ್ಪಾ ಅಂದ್ರ ಟೋಟಲಿ ಬಿಡ್ಬೇಕಾಗ್ತೈತಿ. ಬಿ ಅಂದ್ರ ನೆಕ್ಸ್ಟ್ ನಾಲ್ಕನೇದು ಬಿ ಅಂದ್ರ ಬಿಲಾಯಿ. ಯಾವ್ದ? ಬಿಲಾಯಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇದು ಟೂ ಕೂಡ ಏನ್ ಮಾಡ್ಬೇಕ, ಬಿಡ್ಬೇಕಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತ ಬ ಅಂದ್ರ ಐದನೇದ್ದು ಬರ್ನಾಪುರ್ ಅಂತ ಹೇಳ್ತೀವಿ ನಾವು. ಯಾವ್ದ? ಬರ್ನಾಪುರ್. ನೆಕ್ಸ್ಟ್ ದು ಅಂದ್ರ ದುರ್ಗಾಪುರ್. ಯಾವ್ದ? ದುರ್ಗಾಪುರ್ ಅಂತ ಹೇಳ್ತೀವಿ ನಾವು. ಯಾವ್ದ? ದುರ್ಗಾಪುರ್. ನೆಕ್ಸ್ಟ್ ಕು ಅಂದ್ರ ಕುಲ್ಟಿ ಅಂತ ಹೇಳ್ತೀವಿ ನಾವು. ಏನು? ಕುಲ್ಟಿ. ಯಾವ್ದ? ಕುಲ್ಟಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಸ ಅಂದ್ರ ಎಷ್ಟನೇದ್ದು? ಎಂಟನೇದ್ದು. ಸ ಅಂದ್ರ ಸೆಲಂ ಅಂತ ಹೇಳ್ತೀವಿ ನಾವು. ಯಾವ್ದ? ಸೆಲಂ. ಹೌದಾ? ನೆಕ್ಸ್ಟ್ ವಿ ಅಂದ್ರ ವಿಶಾಖಪಟ್ಟಣಂ. ಯಾವ್ದ? ವಿಶಾಖಪಟ್ಟಣಂ ಅಂತ ಹೇಳ್ತೀವಿ ನಾವು. ವಿಶಾಖಪಟ್ಟಣಂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ರೋ ಅಂದ್ರ ರೂರ್ಕೆಲಾ. ಏನು? ರೂರ್ಕೆಲಾ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಭಾರತದಲ್ಲಿ ಕಂಡು ಬರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಂತ ಹೇಳ್ತೀವಿ. ಬೋ ಅಂದ್ರ ಬೋಕಾರೋ, ಜೆ ಅಂದ್ರ ಜೇಮ್ಶೇಡ್ಪುರ್, ಬ ಅಂದ್ರ ಭದ್ರಾವತಿ,
ಚಿಂತೆ ಬಿಡಬೇಕು, ಬಿ ಅಂದ್ರ ಬಿಲಾಯಿ, ನೆಕ್ಸ್ಟ್ ಟೂ ಬಿಡಬೇಕು, ಬ ಅಂದ್ರ ಬರ್ನಾಪುರ್, ನೆಕ್ಸ್ಟ್ ದು ಅಂದ್ರ ದುರ್ಗಾಪುರ್, ನೆಕ್ಸ್ಟ್ ಕು ಅಂದ್ರ ಕುಲ್ಟಿ, ನೆಕ್ಸ್ಟ್ ಸ ಅಂದ್ರ ಸೆಲಂ, ನೆಕ್ಸ್ಟ್ ವಿ ಅಂದ್ರ ವಿಶಾಖಪಟ್ಟಣಂ, ರೋ ಅಂದ್ರ ರೋರ್ಕೆಲಾ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಭಾರತದಲ್ಲಿ ಕಂಡು ಬರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಂತ ಹೇಳ್ತೀವಿ. ಇವೆಲ್ಲಾ ಕೈಗಾರಿಕೆಗಳು ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ್ ನೋಡ್ರಿ. ಒಂದೇದ್ದು ಯಾವ್ದೈತಿ? ಬೊಕಾರೋ. ಬೊಕಾರೋ ಯಾವ ರಾಜ್ಯದಲ್ಲಿ ಐತಂದ್ರ ಜಾರ್ಖಂಡ್ ಅಂತ ಹೇಳ್ತೀವಿ ನಾವು. ಎಲ್ಲಿ? ಜಾರ್ಖಂಡ್ ರಾಜ್ಯದಲ್ಲಿ ಐತಿ. ನೆಕ್ಸ್ಟ್ ಜಮ್ಶೆಡ್ಪುರ್ ಕೂಡ ಎಲ್ಲಿ ಐತಂದ್ರ ಜಾರ್ಖಂಡ್ ರಾಜ್ಯದಲ್ಲಿ ಐತಿ. ಎಲ್ಲೈತಿ? ಜಾರ್ಖಂಡ್ ರಾಜ್ಯದಲ್ಲಿ ಐತಿ. ಭದ್ರಾವತಿ ಎಲ್ಲಿ ಐತಂದ್ರ ಕರ್ನಾಟಕದಲ್ಲಿ ಐತಿ. ಎಲ್ಲಿ ಐತಿ? ಕರ್ನಾಟಕದಲ್ಲಿ ಐತಿ. ನೆಕ್ಸ್ಟ್ ಬಿಲಾಯಿ ಎಲ್ಲಿ ಐತಂದ್ರ ಛತ್ತೀಸ್ಗಢದಲ್ಲಿ ಐತಿ. ಎಲ್ಲಿ ಐತಿ? ಛತ್ತೀಸ್ಗಢದಲ್ಲಿ ಐತಿ. ನೆಕ್ಸ್ಟ್ ಬರ್ನಾಪುರ್ ಎಲ್ಲಿ ಐತಂದ್ರ ಪಶ್ಚಿಮ ಬಂಗಾಳದಲ್ಲಿ ಐತಿ. ಎಲ್ಲಿ ಐತಿ? ಪಶ್ಚಿಮ ಬಂಗಾಳದಲ್ಲಿ ಐತಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ದುರ್ಗಾಪುರ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಐತಿ. ಎಲ್ಲಿ ಐತಿ? ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಕುಲ್ಟಿ ಕೂಡ ಎಲ್ಲಿ ಐತಂದ್ರ ಪಶ್ಚಿಮ ಬಂಗಾಳದಲ್ಲಿ ಐತಿ. ಎಲ್ಲಿ ಐತಿ? ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಸೆಲಂ ಎಲ್ಲಿ ಐತಂದ್ರ ತಮಿಳುನಾಡು ಅಂತ ಹೇಳ್ತೀವಿ. ವಿಶಾಖಪಟ್ಟಣಂ ಎಲ್ಲಿ ಐತಂದ್ರ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ ನಾವು. ಎಲ್ಲಿ? ಆಂಧ್ರ ಪ್ರದೇಶ್. ರೋರ್ಕೆಲಾ ಎಲ್ಲಿ ಐತಂದ್ರ ಒಡಿಸ್ಸಾ ಅಂತ ಹೇಳ್ತೀವಿ ನಾವು. ಏನಂತೀವಿ? ಒಡಿಸ್ಸಾ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವ್ಯಾವ ಅದಾವು, ಅದರ ಜೊತೆಗೆ ಯಾವ್ಯಾವ ರಾಜ್ಯದಲ್ಲಿ ಅದಾವ ಅಂತ ಹೇಳ್ತೀವಿ. ಅಂದ್ರ ಇವಾಗ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಕಂಡುಬರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಏನಾದ್ರೂ ವಿಶೇಷತೆ ಐತೇನು? ಯಾವ್ಯಾವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ವಿಶೇಷತೆ ನೋಡ್ರಿ. ಒಂದೇದ್ದು ಕುಲ್ಟಿ ಅಂತ ಹೇಳ್ತೀವಿ ನಾವು. ಯಾವ್ದ? ಕುಲ್ಟಿ. ಈ ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಹೇಳ್ಬೇಕಂದ್ರ ಇದು ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ್ದಂದ್ರ ಕುಲ್ಟಿ ಅಂತ ಹೇಳ್ತೀವಿ. ಯಾವ್ದ? ಕುಲ್ಟಿ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆದ ವರ್ಷ 1870 ಅಂತ ಹೇಳ್ತೀವಿ. ಎಷ್ಟು? 1870ರಲ್ಲಿ ಸ್ಥಾಪನೆ ಆಗ್ತೈತಿ. ಇದು ಎಲ್ಲಿ ಐತಂದ್ರ ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ ನಾವು. ಹೌದಾ? ಇದು ಏನಪ್ಪಾ ಅಂದ್ರ ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಅಂತ ಹೇಳ್ತೀವಿ ನಾವು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರ 1870ರಲ್ಲಿ ಅಂದ್ರ ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅಂದಿನ ವೈಸರಾಯ ಯಾರಿದ್ರಂದ್ರ ಲಾರ್ಡ್ ಮಯೋ ಅಂತ ಹೇಳ್ತೀವಿ ನಾವು. ಯಾರ? ಲಾರ್ಡ್ ಮಯೋ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗಿರ್ತೈತಿ. ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅಂದಿನ ವೈಸರಾಯ ಯಾರಂದ್ರ ಲಾರ್ಡ್ ಮಯೋ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ವಿಶೇಷತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನೊಂದು ನೋಡ್ರಿ ವಿಶೇಷತೆ ಏನಪ್ಪಾ ಅಂದ್ರ ಯಾವ್ದಂದ್ರ ಜೆಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ಯಾವ್ದ? ಜೆಮ್ಶೆಡ್ಪುರ್. ಇದನ್ನ ಇನ್ನೊಂದು ಹೆಸರಿನಿಂದ ಕರೀತಾರು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೂ ಅಂತಾರು. ಇದು ಎಷ್ಟರಲ್ಲಿ ಸ್ಥಾಪನೆ ಆಗೈತಂದ್ರ 1907ರಲ್ಲಿ ಸ್ಥಾಪನೆ ಆಗೈತಿ. ಎಷ್ಟರಲ್ಲಿ? 1907ರಲ್ಲಿ ಸ್ಥಾಪನೆ ಆದ್ರ ಇದು ಎಲ್ಲಿ ಕಂಡು ಬರ್ತೈತಂದ್ರ ಜಾರ್ಖಂಡ್ ನಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತೀವಿ ನಾವು. ಹೌದಾ? ಅಂದ್ರ ಜಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದ ವರ್ಷ 1907 ಆದ್ರ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತಾರು ಟಾಟಾ ಅಂತ ಹೇಳಿ. ಅಂದ್ರ 1907ರಲ್ಲಿ ಅಂದಿನ ಬ್ರಿಟಿಷ್ ವೈಸರಾಯ ಯಾರಿದ್ರಂದ್ರ ಲಾರ್ಡ್ ಮಿಂಟೋ ಸೆಕೆಂಡ್ ಅಥವಾ 2 ಅಂತ ಹೇಳ್ತೀವಿ ನಾವು. ಲಾರ್ಡ್ ಮಿಂಟೋ 2ನೇ ದವ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಜೆಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅಂದಿನ ವೈಸರಾಯ ಯಾರಂದ್ರ ಲಾರ್ಡ್ ಮಿಂಟೋ ಸೆಕೆಂಡ್ ಅಂತ ಹೇಳ್ತೀವಿ ನಾವು. ಮತ್ತೆ ಜೆಮ್ಶೆಡ್ಪುರವನ್ನ ನಾವು ಏನಂದು ಕರೆಯುತ್ತೇವೆ ಅಂದ್ರ ಭಾರತದ ಉಕ್ಕಿನ ನಗರ ಅಂತ ಹೇಳ್ತೀವಿ ನಾವು. ಭಾರತದ ಉಕ್ಕಿನ ನಗರ ಅಂತೇಳಿ ಎದಕ್ ಕರಿತೀವಿ ಅಂದ್ರ ನಾವು ಜೆಮ್ಶೆಡ್ಪುರ ಕರಿತೀವಿ. ಅಂದ್ರ ಇವಾಗ ಪ್ರಪಂಚದ ಉಕ್ಕಿನ ನಗರ ಅಂತೇಳಿ ನಾವು ಯಾವ್ದಕ್ ಕರಿತೀವಿ ಅಂದ್ರ ಪಿಟ್ಸ್ಬರ್ಗ್ ಅಂತ ಹೇಳ್ತೀವಿ ನಾವು. ಯಾವ್ದ? ಪಿಟ್ಸ್ಬರ್ಗ್ ಅಂತ ಹೇಳ್ತೀವಿ ನಾವು.
ಪಿಟ್ಸ್ಬರ್ಗ್ ಅನ್ನ ನಾವು ಏನಂತೀವಿ ಅಂದ್ರ ಪ್ರಪಂಚದ ಉಕ್ಕಿನ ನಗರ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರ್ತೈತಿ ಅಂದ್ರ ಅಮೆರಿಕಾದಲ್ಲಿ ಕಂಡು ಬರ್ತೈತಿ. ಅಂದ್ರ ಪ್ರಪಂಚದೈತ, ಭಾರತದೈತ, ಅಂದ್ರ ಕರ್ನಾಟಕದ ಉಕ್ಕಿನ ನಗರ ಅಂತೇಳಿ ಯಾವ್ದಕ್ ಕರಿತೀವಿ ಅಂದ್ರ ನಾವು ಹೊಸಪೇಟೆ ಅಂತ ಹೇಳ್ತೀವಿ. ನಾವು ಯಾವ್ದಕ್ಕ ಹೊಸಪೇಟೆ ಅಂತ ಹೇಳ್ತೀವಿ ನಾವು. ಈ ಹೊಸಪೇಟೆ ಕಂಡು ಬರುವುದು ಎಲ್ಲಿ ಕಂಡು ಬರ್ತೈತಿ ಅಂದ್ರ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಎಲ್ಲಿ? ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದ ಉಕ್ಕಿನ ನಗರ ಅಂತೇಳಿ ಯಾವ್ದಕ್ ಕರಿತೀವಿ ಅಂದ್ರ ಹೊಸಪೇಟೆ ಕರಿತೀವಿ ನಾವು. ನೆಕ್ಸ್ಟ್ ಏನಪ್ಪಾ ಅಂದ್ರ ಇವಾಗ ಭಾರತದ ಐತ ಮತ್ತ ದಕ್ಷಿಣ ಭಾರತದ ಉಕ್ಕಿನ ನಗರ ಅಂತೇಳಿ ನಾವು ಯಾವ್ದಕ್ ಕರಿತೀವಪ್ಪ ಅಂದ್ರ ಬಳ್ಳಾರಿ ಕರಿತೀವಿ. ಯಾವ್ದಕ್ಕ? ಬಳ್ಳಾರಿಗೆ ಏನಂತ ಹೇಳಿ ಕರಿತೀವಪ್ಪ ಅಂದ್ರ ನಾವು ದಕ್ಷಿಣ ಭಾರತದ ಉಕ್ಕಿನ ನಗರ ಅಂತೇಳಿ ಯಾವ್ದಕ್ ಕರಿತೀವಿ ಅಂದ್ರ ಬಳ್ಳಾರಿ ಕರಿತೀವಿ. ಇದು ಏನಪ್ಪಾ ಅಂದ್ರ ಜೆಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆದ ವರ್ಷ 1907. ಯಾವ ರಾಜ್ಯದಲ್ಲಿ ಐತಂದ್ರ ಜಾರ್ಖಂಡ್. ಅಂದಿನ ಅಂದ್ರ 1907ರಲ್ಲಿ ಜೆಮ್ಶೆಡ್ಪುರ್ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಇದು ನೋಡ್ರಿ ಅಂದಿನ ಯಾರಂದ್ರ ವೈಸರಾಯ್ ಯಾರಾಗಿದ್ರಂದ್ರ ಲಾರ್ಡ್ ಮಿಂಟೋ ಸೆಕೆಂಡ್ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಯಾವ್ದ ಜೆಮ್ಶೆಡ್ಪುರ್ ಅಥವಾ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದು ಭಾರತದ ಅತಿ ದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇಂಪಾರ್ಟೆಂಟ್ ಆಗಿರ್ತದ. ಇದು ಏನಪ್ಪಾ ಅಂದ್ರ ಭಾರತದ ಅತಿ ದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ಯಾವ್ದಂದ್ರ ಅದು ಜೆಮ್ಶೆಡ್ಪುರ್ ಅಂತ ಹೇಳ್ತೀವಿ. ಯಾವ್ದ? ಜೆಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ಕುಲ್ಟಿದ್ ನೋಡಿದ್ವಿ, ಜೆಮ್ಶೆಡ್ಪುರ್ ನೋಡಿದ್ವಿ. ಇನ್ನೊಂದ್ ನೋಡ್ರಿ, ನಮ್ ಕರ್ನಾಟಕದಲ್ಲಿ ಕಂಡು ಬರುವ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ರಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ. ಹೌದಾ? ಏನ್ ವಿಶೇಷತೆ ಏನೈತಿ ನೋಡ್ರಿ. ಎದರ್ದಂದ್ರ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ವಿಶೇಷತೆ ಏನೈತಿ? ಯಾಕಂದ್ರ ನಾವು ಕರ್ನಾಟಕದ ಎಕ್ಸಾಮ್ ಬರೆಯೋದ್ರಿಂದ ನಮಗ್ ಏನಾಗಿರ್ತೈತಿ ಅಂದ್ರ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇಂಪಾರ್ಟೆಂಟ್ ಆಗಿರ್ತೈತಿ ಅಂತ ಹೇಳ್ತೀವಿ ನಾವು. ಹೌದಾ? ಹಿಂಗಿದ್ದಾಗ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಏನೇನ್ ವಿಶೇಷತೆ ಐತಿ, ಸ್ಥಾಪನೆ ಎಂದೈತು, ಏನೇನಂತ ನೋಡು. ಹೌದಾ? ಅತಿ ದೊಡ್ಡದು ಯಾವ್ದಂದ್ರ ಭಾರತದ ಅತಿ ದೊಡ್ಡ ಕಬ್ಬಿಣ ಉಕ್ಕಿನ ಕೈಗಾರಿಕೆ ಯಾವ್ದಂದ್ರ ಟಾಟಾ ಅಂತ ಹೇಳ್ತೀವಿ. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ಜೆಮ್ಶೆಡ್ಪುರ್. ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ್ದಂದ್ರ ಕುಲ್ಟಿ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರ್ತೈತೆ ಅಂದ್ರ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ತೀವಿ. ಇವಾಗ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವ ಭದ್ರಾವತಿ ಯಾವ್ದ? ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ ನಾವು. ಹೌದಾ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದು ಸ್ಥಾಪನೆ ಆದ ವರ್ಷ ಎಷ್ಟಂದ್ರ 1923ರಲ್ಲಿ ಸ್ಥಾಪನೆ ಆಗ್ತೈತಿ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತೀವಿ. ಇದನ್ನ ಮೊದಲು ಏನ್ ಕರಿತಿದ್ರ ಅಂದ್ರ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಕರಿತಿದ್ರ. ಇದಕ್ 1975ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಮರುನಾಮಕರಣ ಮಾಡ್ತಾರು. ಎಷ್ಟರಲ್ಲಿ? 1975ರಲ್ಲಿ ಇದನ್ನ ಮರುನಾಮಕರಣ ಮಾಡ್ತಾರು. ಏನಂತ ಹೇಳಿ ಮರುನಾಮಕರಣ ಮಾಡ್ತಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರ ಮರುನಾಮಕರಣ ಮಾಡ್ತಾರು. ಪ್ರಸ್ತುತವಾಗಿ ಈ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಏನಂತಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿ ಏನ್ ಮಾಡ್ಯಾರಂದ್ರ ಮರುನಾಮಕರಣ ಮಾಡ್ಯಾರ ಅಂತ ಹೇಳ್ತೀವಿ. ಅಂದ್ರ ಈ ಮರುನಾಮಕರಣ ಮಾಡಿರುವಂತ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರಂದ್ರ ಯಾರು? CM ಅಂತ ಹೇಳ್ತೀವಿ ನಾವು. ನಾಮಕರಣಗೊಂಡಾಗ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಮರುನಾಮಕರಣಗೊಂಡಾಗ ಯಾರಿದ್ರಂದ್ರ ದೇವರಾಜ್ ಅರಸ್. ಯಾರಿದ್ರ? ದೇವರಾಜ್ ಅರಸ್ ಅಂತ ಹೇಳ್ತೀವಿ ನಾವು. ಅಂದ್ರ ಮತ್ತೊಂದ್ ಏನಪ್ಪಾ ಅಂದ್ರ ರಾಜ್ಯಪಾಲ ಅಂತ ಹೇಳ್ತೀವಿ. ಒಂದಿನ ರಾಜ್ಯಪಾಲ ಯಾವಾಗಿಂದ ಈ ಮರುನಾಮಕರಣ ಆದಂತ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಮರುನಾಮಕರಣ ಆಗ್ತೈತಿ ನೋಡಿ. ಅವಾಗ ಯಾರಿದ್ರಂದ್ರ ರಾಜ್ಯಪಾಲರು ಮೋಹನ್ ಲಾಲ್. ಯಾರು? ಮೋಹನ್ ಲಾಲ್
ಸುಖಾಡಿಯಾ, ಮೋಹನ್ಲಾಲ್ ಸುಖಾಡಿಯಾ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗ್ತೈತೆ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ಎಷ್ಟರಲ್ಲಿ ಸ್ಥಾಪನೆ ಅಂದ್ರ 1923ರಲ್ಲಿ ಅಂತ ಹೇಳ್ತೀವಿ. ಅಂದ್ರ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಅಂದಿನ ಯಾರಂದ್ರ ಬ್ರಿಟಿಷ್ ವೈಸರಾಯರು ಯಾರಾಗಿದ್ರಂದ್ರ ಲಾರ್ಡ್ ರೀಡಿಂಗ್ ಅಂತ ಹೇಳ್ತೀವಿ. ಯಾರು? ಲಾರ್ಡ್ ರೀಡಿಂಗ್ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ. 3 ವೈಸರಾಯರುಗಳ ಬಗ್ಗೆ ಹೇಳಿನಿ. ಒಂದು ಕುಲ್ಟಿ, ಯಾವ್ದ? ಕುಲ್ಟಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅವಾಗಿನ ಬ್ರಿಟಿಷ್ ವೈಸರಾಯರು ಯಾರಿದ್ರು? ಮತ್ತ ಜೇಮ್ಶೆಡ್ಪುರ್ ಅಥವಾ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅಂದಿನ ವೈಸರಾಯರು ಯಾರಿದ್ರು? ಇವಾಗ ಏನಪ್ಪಾ ಅಂದ್ರ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅಂದಿನ ವೈಸರಾಯರು ಯಾರಿದ್ರಂದ್ರ ಲಾರ್ಡ್ ರೀಡಿಂಗ್ ಅಂತ ಹೇಳ್ತೀವಿ. ಕುಲ್ಟಿ ಅಂದ್ರ ಲಾರ್ಡ್ ಮಯೋ. ಯಾರು? ಲಾರ್ಡ್ ಮಯೋ ಅಂತ ಹೇಳ್ತೀವಿ. ಮತ್ತ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ಜೆಮ್ಶೆಡ್ಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಲಾರ್ಡ್ ವೈಸರಾಯ ಯಾರಿದ್ರಂದ್ರ ಲಾರ್ಡ್ ಮಿಂಟೋ ಸೆಕೆಂಡ್ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ. ಕುಲ್ಟಿ ಸ್ಥಾಪನೆ ಆದ ವರ್ಷ 1870. ಟಾಟಾ ಕಂಪನಿ ಅಂದ್ರ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿದ್ದು 1907ರಲ್ಲಿ ಅಂತ ಹೇಳ್ತೀವಿ. ಇದು ನಮ್ದೇನ್ ಭದ್ರಾವತಿ ಅಂದ್ರ 1923 ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಮಾಹಿತಿ ಅಂತ ಹೇಳ್ತೀವಿ. ಧನ್ಯವಾದಗಳು.